ಇತ್ತ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಮೊದಲ ಹಂತದಲ್ಲೇ ಸಿದ್ದರಾಮಯ್ಯ ಪುತ್ರನಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಹೈಕಮಾಂಡ್ ನಡೆಗೆ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾರಣ ಕೂಡ ಇದೆ, ಯಾಕೆ ಅಸಮಾಧಾನ ಅಂತೇಳಿ. ಪ್ರಬಲ ಸ್ಥಾನ ಕೊಡಬೇಕು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ವೈದ್ಯಕೀಯ ಶಿಕ್ಷಣ ಖಾತೆ ಕಾಂಗ್ರೆಸ್ ಹೈಕಮಾಂಡಿಗೆ ಕೊಟ್ಟಿದೆ. ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆ ಬಿಟ್ಟು ಪ್ರಬಲ ಖಾತೆ ಕೊಡೋಕೆ ಯತೀಂದ್ರ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಸಚಿವ ಸ್ಥಾನ ಸಿಕ್ಕರೂ ಅಸಮಾಧಾನಗೊಂಡಿದ್ದಾರೆ ಯತೀಂದ್ರ. ಪವರ್ ಟಿವಿಗೆ ಕಾಂಗ್ರೆಸ್ ಮೂಲಗಳಿಂದ ಈ ಮಾಹಿತಿ ಸಿಕ್ಕಿರೋದು. ಹೈಕಮಾಂಡ್ ನಡೆಗೆ ತೀವ್ರ ಅಸಮಾಧಾನವನ್ನ ಯತೀಂದ್ರ ಸಿದ್ದರಾಮಯ್ಯ ವ್ಯಕ್ತಪಡಿಸೋಕೆ ಕಾರಣ ಇದೆ. ಸದ್ಯ ಹೈಕಮಾಂಡ್ ಮಟ್ಟದಲ್ಲಿ ಆಗಿರೋ ಚರ್ಚೆ ಪ್ರಕಾರ ಯತೀಂದ್ರ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕೊಡಲಾಗಿದೆ ಎನ್ನುವ ಮಾಹಿತಿ ಇದೆ. ಹಾಗೇನೆ ಈ ಖಾತೆ ನನಗೆ ಬೇಡ, ಪ್ರಬಲ ಖಾತೆ ಬೇಕು ಅಂತೇಳಿ ಯತೀಂದ್ರ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಅದರ ಹೊರತಾಗಿ ಪ್ರಬಲ ಖಾತೆ ಯಾವುದು ಕೇಳ್ತಾ ಇರಬಹುದು ಯತೀಂದ್ರ. ಒಂದು ವೇಳೆ ಹೈಕಮಾಂಡ್ ಇದನ್ನು ಹೊರತುಪಡಿಸಿ ಬೇರೆ ಯಾವ ಖಾತೆಯನ್ನು ಕೊಡಬಹುದು. ಮೊದಲ ಹಂತದಲ್ಲೇ ಸಿದ್ದರಾಮಯ್ಯ ಪುತ್ರನಿಗೆ ಸಚಿವ ಸ್ಥಾನ ಸಿಕ್ಕಿರೋದು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಕೂಡ ಡಿಮ್ಯಾಂಡನ್ನು ಇಟ್ಟಿದ್ರು ಹೈಕಮಾಂಡ್ ನಾಯಕರ ಮುಂದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಸದ್ಯ ಆಗ್ತಾ ಇರೋ ಚರ್ಚೆ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ವೈದ್ಯಕೀಯ ಶಿಕ್ಷಣ ಖಾತೆ ಬೇಡ, ನನಗೆ ಬೇರೆ ಖಾತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಎನ್ನುವ ಮಾಹಿತಿ. ಯಾಕೆ ಈ ಖಾತೆ ಬೇಡ, ಪ್ರಬಲ ಖಾತೆ ಅಂತ ಹೇಳಿದ್ರೆ ಇನ್ಯಾವ ಖಾತೆ ಕೊಡಬಹುದು? ಸಂಪತ್ತು ಯಾರಿಗಾದರೂ ಒಂದು ಜವಾಬ್ದಾರಿಯನ್ನು ಕೊಡಬೇಕಾದ್ರೆ ಯಾವುದೇ ಸರ್ಕಾರದಲ್ಲಿ ಅವರ ವೃತ್ತಿ ಮತ್ತು ಅವರಿರುವಂಥ ಶಿಕ್ಷಣ ಮತ್ತು ಅವರಿಗೆ ಆ ಕ್ಷೇತ್ರದಲ್ಲಿ ಅವ್ರಿಗಿರುವಂಥ ಕಾರ್ಯಾನುಭವ ಇದನ್ನು ನೋಡಿ ಸಚಿವ ಸ್ಥಾನವನ್ನು ನೀಡೋದು ಸಹಜ. ಯಾಕೆ ಯತೀಂದ್ರ ಸಿದ್ದರಾಮಯ್ಯನಿಗೆ ವೈದ್ಯಕೀಯ ಶಿಕ್ಷಣವನ್ನೇ ಕೊಡಬೇಕಂತ ಹೈಕಮಾಂಡ್ ನಿರ್ಧಾರ ಮಾಡ್ತಂತಂದರೆ 2018ರವರೆಗೂ ಯತೀಂದ್ರ ಸಿದ್ದರಾಮಯ್ಯ ಎಲ್ಲೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಅವರ ಮೂಲ ವೃತ್ತಿ ವೈದ್ಯರಾಗಿದ್ದರು, ಸರ್ಕಾರಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಯಾವುದೇ ಕಾರಣ ಕೂಡ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಲ್ಲ. ಯಾವಾಗ ಅನಿವಾರ್ಯತೆ ಕಾರಣದಿಂದ ರಾಕೇಶ್ ಸಿದ್ದರಾಮಯ್ಯ ನಿಧನಗೊಂಡ್ರು ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಏನು ವರುಣ ಮತ್ತು ಚಾಮುಂಡಿ ಎರಡು ಕ್ಷೇತ್ರದಿಂದಲೂ ಕೂಡ ಆ ಸ್ಪರ್ಧೆಯನ್ನು ಮಾಡ್ತಾ ಇದ್ರು. ಆದರೆ ಒಂದಷ್ಟು ಉತ್ತರ ಕರ್ನಾಟಕದ ಜನ ಸಿದ್ದರಾಮಯ್ಯನವರು ನಾರ್ತ್ ಕರ್ನಾಟಕದಲ್ಲಿ ಕೂಡ ಚುನಾವಣೆಗೆ ಬಂದರೆ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು, ಅವರ ಪ್ರಭಾವ ಬೀರುತ್ತೆ ಅಂತ ಹೇಳ್ಬಿಟ್ಟು ಬಾದಾಮಿ ಮತ್ತು ಚಾಮುಂಡಿಯಲ್ಲಿ ಎರಡು ಕಡೆ ಸಿದ್ದರಾಮಯ್ಯನವರು ನಿಂತಿದ್ರು. ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯತೆ ಕಾರಣದಿಂದ ಯತೀಂದ್ರ ಸಿದ್ದರಾಮಯ್ಯನ ವರ್ಣದಿಂದ ಕಣಕ್ಕಿಳಿಸೋದಕ್ಕೆ ನಿರ್ಣಯ ಮಾಡಿದ್ರು. ಆಗ ಗೆದ್ದು ಕೂಡ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತ ಯತೀಂದ್ರ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಕೂಡ ಅವರನ್ನು ಗುರುಸ್ತಾ ಇರೋದು ಏನಂತಂದ್ರೆ ಅವರಿಗೆ ವೈದ್ಯಕೀಯ ಆಗಿರುವಂಥ ವೈದ್ಯರ ಅನುಭವ ಇದೆ. ಹೀಗಾಗಿ ವೈದ್ಯಕೀಯ ಶಿಕ್ಷಣದಲ್ಲಿ ಅವರಿಂದ ಒಂದಷ್ಟು ನಿರೀಕ್ಷೆಯನ್ನು ಮಾಡಬಹುದು. ಒಂದಷ್ಟು ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಿದೆ, ಕಾಲೇಜುಗಳಿದೆ, ಅಲ್ಲಿಂದ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಆರೋಗ್ಯ ಸಚಿವರಿಗಿಂತಲೂ ಕೂಡ ಅತಿ ಹೆಚ್ಚಿನ ಜವಾಬ್ದಾರಿ ವೈದ್ಯಕೀಯ ಶಿಕ್ಷಣದ ಸಚಿವರ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹೈಕಮಾಂಡ್ನ ಎಲ್ಲ ಒಂದು ಕಡೆ ಆಲೋಚನೆ. ಆದರೆ ಆ ಆಲೋಚನೆ ಎಲ್ಲ ಒಂದು ಕಡೆ ತಪ್ಪಾಗಿದೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ನಾನು ಈಗ ಸದ್ಯಕ್ಕೆ ರಾಜಕೀಯದಲ್ಲಿ ಹೊಸಬ ಅಲ್ಲ, ನನಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ಏನು ಸಂಬಂಧಪಟ್ಟಂತ ಕಾಂಟ್ಯಾಕ್ಟ್ ಕೂಡ ಇದೆ, ಅನುಭವ ಇದೆ. ನಾನು ಕೂಡ ರಾಜಕಾರಣದಲ್ಲಿ ಈಗ ಸುದೀರ್ಘವಾಗಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಮ್ಮ ಬದುಕನ್ನು ತೊಡಗಿಕೊಂಡಿದ್ದೇನೆ. ಹೀಗಾಗಿ ನನಗೆ ವೈದ್ಯಕೀಯ ಶಿಕ್ಷಣ ಖಾತೆ ಯಾವುದೇ ಕಾರಣಕ್ಕೂ ಕೂಡ ಬೇಡ, ನನಗೆ ಪ್ರಭಾವಿ ಖಾತೆಯನ್ನು ಕೊಡಿ, ನಾನು ನಿಭಾಯಿಸ್ತೇನೆ, ಎಲ್ಲದೂ ಕೂಡ ಕೇಪಬಿಲಿಟಿ ಇದೇನೆ ಅಂತ ಹೇಳ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅವರು ಇಟ್ಟಿರುವಂಥ ಡಿಮ್ಯಾಂಡ್ ಏನಂತಂದರೆ ಬೃಹತ್ ಕೈಗಾರಿಕಾ ಇಲಾಖೆಯನ್ನು ನನಗೆ ಕೊಡಿ, ನಾನು ನಿಭಾಯಿಸ್ತೇನೆ, ಇಲ್ಲವಾದರೆ ಅದಕ್ಕೆ ಬದಲಿಯಾಗಿ ಬೇರೆ ಯಾವುದಾದ್ರೂ ಪ್ರಭಾವಿ ಖಾತೆಯನ್ನು ಕೊಡಿ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸದ್ಯಕ್ಕೆ ಮೊದಲನೇ ಕ್ಯಾಬಿನೆಟ್ನಲ್ಲಿ ಈಗ 10ರಿಂದ 12 ಜನ ಡಿ ಕೆ ಶಿವಕುಮಾರ್ ಜೊತೆ ಯಾರೆಲ್ಲ ಪದಗ್ರಹಣವನ್ನು ಸೇರ್ತಾರೋ ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕನ್ಫರ್ಮ್ ಆಗಿದೆ. ಆದರೆ ಖಾತೆ ಹಂಚಿಕೆಯನ್ನು ನಂತರ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳ ಬಳಿ ಅದೇ ರೀತಿ ಕೂಡ ಸಿದ್ದರಾಮಯ್ಯನ ಬಳಿ ಹೈಕಮಾಂಡ್ ಜೊತೆ ಹೋದಾಗಲೂ ಕೂಡ ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಆ 4 ಜನರ ಬಳಿ ಕೂಡ ಯತೀಂದ್ರ ಸಿದ್ದರಾಮಯ್ಯ ನನಗೆ ಯಾವುದೇ ಕಾರಣಕ್ಕೂ ಕೂಡ ವೈದ್ಯಕೀಯ ಶಿಕ್ಷಣ ಖಾತೆ ಬೇಡ, ಅದನ್ನು ಬಿಟ್ಟು ಯಾವುದಾದ್ರೂ ಬೇರೆಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಅಸಮಾಧಾನವನ್ನು ಹೊರಹಾಕಿದರೆ ಈ ಕಾರಣದಿಂದಾಗಿ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೇಳಿದಂಥ ಖಾತೆಯನ್ನು ಕೊಡ್ತಾರಾ ಇಲ್ಲ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಮುಂದುವರಿಸ್ತಾರನ್ನ ಕಾದು ನೋಡಬೇಕಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.